ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ತನಿಖೆ ಚುರುಕು. ಸುಮಾರು 48 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ. ಮಾಸ್ಟರ್ ಮೈಂಡ್ ಎನ್ನಲಾದ ಮನೀಶ್ ಯಾದವ್, ರಾಕೇಶ್ ಮಾಂಡವಿಯ ಅರೆಸ್ಟ್. ಇದು ನೀಟ್ ಪರೀಕ್ಷೆಯಲ್ಲ, ಹರಾಜು ಪ್ರಕ್ರಿಯೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ. ದೇಶದ ಯುವ ಜನತೆಯ ಭವಿಷ್ಯದ ಮೇಲೆ ಎಸಗಿದ ಅಪರಾಧ ಅಂತ ಕಿಡಿ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಕಾರಣ ಮರುಪರೀಕ್ಷೆ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟು ಸಲ ಪರೀಕ್ಷೆಗಳು ರದ್ದಾಗಿಲ್ಲ? ನೀಟ್ ಎಕ್ಸಾಮ್ ರದ್ದತಿಯ ಪ್ರಶ್ನೆಗೆ ಕರ್ನಾಟಕದ ಉದಾಹರಣೆ ಕೊಟ್ಟ ಕುಮಾರಸ್ವಾಮಿ. ಸನಾತನ ಧರ್ಮ ಜನರನ್ನ ವಿಭಜಿಸುತ್ತೆ, ಅದನ್ನ ನಿರ್ಮೂಲನೆ ಮಾಡಬೇಕು. ವಿಧಾನಸಭೆಯಲ್ಲಿ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ ಉದಯನಿಧಿ ಸ್ಟಾಲಿನ್. 2023 ಸೆಪ್ಟೆಂಬರ್ನಲ್ಲಿ ನೀಡಿದ್ದ ಮಾತಿನ ಪುನರುಚ್ಚಾರ. ಚಿಕ್ಕಮಗಳೂರಲ್ಲಿ 2 ತಲೆ ಹಾವನ್ನ ಮಾರಾಟ ಮಾಡಲು ಯತ್ನ. ರೆಡ್ ಹ್ಯಾಂಡ್ ಆಗಿ 5 ಬಂಧನ. 1 ಕೆಜಿ 400 ಗ್ರಾಂ ತೂಕದ ಬೃಹತ್ 2 ತಲೆ ಹಾವಿನ ರಕ್ಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.